ಏನ್ರಿ ಅವ್ರವ್ರಿಗೆ ತಕ್ಕಂಗೆಂದ ಪ್ರಸಾದಗಳು ಮಾಡ್ಕೊಂಡ್ರಿ ಈಗ ಮಠ ಮಾನ್ಯದಾಗನು ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದ್ರೆ ಅವ್ರ ಪ್ರಸಾದ ಬೇರೆ, ಬಡವರು ಬಂದ್ರೆ ಅವ್ರದೊಂದು ಬೇರೆ ಏನ್ರಿ. ಯಾರೇ ಶ್ರೀಮಂತರು ಬಂದ್ರು ಏನ್ರಿ, ಯಾರೇ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದ್ರಂದ್ರೆ ಅವ್ರಿಗೆ ಮ್ಯಾಲ ಪ್ರಸಾದ ಮಾಡ್ಸೋದು, ಯಾವರೇ ಬಡವರು ಬಂದು ಅಂದ್ರೆ ಅಲ್ಲಿ ದಾಸೋಗದಾಗ ಕಳ್ಸೋದು, ಅವ್ರಿಗೆ ಇದು ಬೇಕರಿಯಾಗಿಂದ ಕೇಕ ಮೈಸೂರು ಪಾಕ ಏನ್ರಿ ಖಾರ ಸೇವ, ಯಾಕಂದ್ರೆ ಹಂಗೆ ಖಡಕ್ ಇರ್ತಾವಲ್ಲ ಇವು. ಸನ್ಯಾಸಿಗಳಿಗೆ ಆಸೆ ಯಾಕೆ ಇದನ್ನ ಮಾಡೋದ ತಿಳ್ಕೊಂಡ್ರೆ ನಮ್ಮ ಮಠಕ್ಕೆ ಏನ್ರಿ ಕೊಟ್ಟವತ್ತ ನಂಗೆ ಆಸೆ ಈಟೆ. ಖಾರ ಪೇಡೆ ಕೊಡ್ಲಕ್ಕೇನು ಸೌಂಡ್ ಇಡು ಹೋತು ಯಾವ ನೋಡ ಮರಿ ಕುಂತಿರ್ತಾನ ಎಲ್ಲಿರ್ತಾನ. ಜನ ಚಂದ ಸ್ಪೆಷಲ್ ವ್ಯವಸ್ಥೆ ಮಾಡಿದೇವತ್ತಂದ್ರೆ ಏನ್ರ ಮಠಕ್ಕ ಕೊಡ್ತಾವೇನತ್ತಂದು. ಮತ್ತೆ ನಿಮಗೊಂದು ಮಾತು ಹೇಳ್ತೀನಿ, ಸತ್ಯವಾದ ಮಾತು ಹೇಳ್ತೀನಿ. ನಮ್ಮ ಮಠ ಮಾನ್ಯಗಳಿಗೆ ಅಂದ ಕೊಡೋರೇ ಬಡವರು. ತಲೆಗಿರ್ಲಿ ನಿಮ್ಗೆ. ಶ್ರೀಮಂತರು ಬರೀ ಸೆಟದ ಅಂಗಿ ಹಾಕೊಂಡು ಬಂದು ಸ್ಟೈಲ್ ಹಾಕಿ ಕುಂತ ಒಂದು ಎದ್ದು ಹೋಗ್ತಾರೆ ಹೊರತಾಗಿ ಏನ್ರಿ ಬಡವರೇ ಕೊಡ್ತಾರ ನೋಡ್ರಿ ನೀವು. ಏನ್ರಿ ಈ ಇಂಡಿ ಪಟ್ಟಣದಾಗ ಇವತ್ತು ಐದು ಮಾಸಿ ಒಂದು ಗುಂಜಿ 2 ಗುಂಜಿ ಕೊಟ್ಟವ್ರು ಯಾರಂದ್ರಿ ನೀವು? ಬಡವರೇ ಕೊಟ್ಟರೆ ಹೊರತಾಗಿ ಇನ್ನ ಶ್ರೀಮಂತರು ಬಂಗಾರ ಬಿಚ್ಚಿಲ್ಲಿ ಮೂರಾಗ